ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವಾಗ ಇನ್ನೇನು ಹಬ್ಬಗಳು ಒಂದ್ರ ಹಿಂದೆ ಒಂದು ಸ್ಟಾರ್ಟ್ ಆಗ್ತಾನೆ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುವಂತಹ ಮುತ್ತೈದೆಯರಿಗೆ ಕೊಡೋದಕ್ಕಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡೋದಕ್ಕಾಗಿರ್ಬೋದು, ಯಾವ್ದಕ್ಕಾದ್ರೂ ಸರಿ ಈ ಲಡ್ಡು ಎಲ್ಲದಕ್ಕೂ ಸರಿ ಹೊಂದತ್ತೆ. ಸೊ ಈ ತರ ಮೋತಿಚೂರು ಲಡ್ಡುನ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿ, ಸಿಂಪಲ್ ಆಗಿ ಮಾಡ್ಕೋಬಹುದು. ನಾವು ಹಬ್ಬದ ದಿನ ಮುತ್ತೈದೆಯರನ್ನ ಮನೆ ಕರಿತೀವಿ ಅರ್ಶನ ಕುಂಕುಮಕ್ಕೆ ಅಂತ. ಆ ಟೈಮಲ್ಲಿ ನೀವು ಈ ತರ ಲಡ್ಡುಗಳನ್ನ ಅವ್ರಿಗೆ ಒಂದೊಂದನ್ನ ಎಲೆ ಅಡಿಕೆ ಜೊತೆಗೆ ಕೊಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ನೀವು ದೇವ್ರಿಗೂ ಕೂಡ ಆರಾಮಾಗಿ ಇಡ್ಬೋದು. ಯಾಕಂದ್ರೆ ನೀವು ಯಾವುದೇ ಪೂಜೆನ ಮಾಡಿದ್ರು ಗಣೇಶ ಪ್ರತಿಷ್ಠಾಪನೆ ಮಾಡ್ಲೇಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಈ ತರ ಲಡ್ಡುನ ಮಾಡಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಹಂಗೆ ನಮಗೂ ಸಮಾಧಾನ ಆಗತ್ತೆ. ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬೌಲ್ ನ ತಗೊಳ್ಳಿ. ಅದರಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕಾಗತ್ತೆ. 2 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಳಿ. ಅಕಸ್ಮಾತ್ ಏನಾದ್ರು ಕಡಲೆ ಹಿಟ್ಟು ಲೂಸ್ ಕಡಲೆ ಹಿಟ್ಟು ತಗೊಂಡಿದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಹಿಡಿಯತ್ತೆ. ಅಂದ್ರೆ 2.5 ಕಪ್ ಆಗುವಷ್ಟು ನೀರ್ ಹಿಡಿಯತ್ತೆ. ಸೊ ಸ್ವಲ್ಪನೇ ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದ್ರಿಂದ ಒಂದು ಹಬ್ಬ ಬರ್ತಾ ಇರೋದ್ರಿಂದ ಈ ತರ ಕೆಲವೊಂದು ಅಡ್ಗೆಗಳನ್ನ ನೀವು ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಮೋತಿಚೂರು ಲಡ್ಡು ಮಾಡ್ಬೇಕಾದ್ರೆ ಕೆಲವೊಬ್ರು ಏನೆಲ್ಲ ಮಿಸ್ಟೇಕ್ಸ್ ನ ಮಾಡ್ತೀರಾ, ಯಾಕೆ ಲಡ್ಡು ತುಂಬಾ ದಿನ ಇಟ್ಕೊಳಕ್ ಆಗಲ್ಲ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೇನೆ ಲಡ್ಡುನ ಉಂಡೆ ಕಟ್ಟೋದಕ್ಕೆ ನಿಮ್ಗೆ ಯಾಕೆ ಆಗಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಸ್ವಲ್ಪನೇ ನೀರನ್ನ ಹಾಕೊಂಡು ನೀಟಾಗಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಅವಾಗ ನಿಮ್ಗೆ ಈಸಿ ಆಗತ್ತೆ. ನೀರು ನಿಮ್ಗೆ ನೋಡ್ಕೊಂಡು ಹಾಕೊಳ್ಳಿ. ಒಂದೊಂದು ಕಡಲೆ ಹಿಟ್ಟು ಒಂದೊಂದ್ ತರ ಇರತ್ತೆ. ನಾನಿಲ್ಲಿ 2 ಕಪ್ ತಗೊಂಡಿದ್ದೀನಿ. ಆ 2 ಕಪ್ ಅಲ್ಲಿ ನಾನು ಒಂದು ಬೂಂದಿ ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಬಂದ್ಬಿಟ್ಟು ಮೋತಿಚೂರ್ ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 2 ಕಪ್ ಕಡಲೆ ಹಿಟ್ಟನ್ನ ತಗೊಂಡಿರೋದು. ನೀವೇನಾದ್ರೂ ಬರೀ ಮೋತಿಚೂರು ಲಡ್ಡುನ ಮಾಡ್ಬೇಕು ಅಂತ ಅಂದ್ರೆ ಜಸ್ಟ್ 1 ಕಪ್ ಆಗೋಷ್ಟು ತಗೊಳ್ಳಿ. ಇಲ್ಲ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಂತ ಅಂದ್ರೆ 2 ಕಪ್ ತಗೊಳ್ಳಿ. ನಾನಿಲ್ಲಿ ಎರಡನ್ನು ಅರ್ಧ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಇಷ್ಟೊಂದು ತಗೊಂಡಿದ್ದೀನಿ ಹಿಟ್ಟು. ಇವಾಗ ನೋಡಿ, ಕಂಪ್ಲೀಟ್ ಆಗಿ ನೀಟಾಗಿ ಕಲ್ಸ್ಕೊಂಡಿದ್ದಾಗಿದೆ. ಲಾಸ್ಟ್ ಅಲ್ಲಿ ಒಂಚೂರು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದೀನಿ. ಈ ಕಡೆ ತೀರಾ ಗಟ್ಟಿನೂ ಇರಬಾರ್ದು, ಆ ಕಡೆ ತೀರಾ ತೆಳುವೂ ಇರಬಾರ್ದು. ನೋಡಿ, ಈ ತರ ಲೈನ್ಸ್ ಎಳೆದ್ರೆ ನೀಟಾಗಿ ಬರ್ಬೇಕು. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಎಲ್ಲೋ ಫುಡ್ ಕಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಫುಡ್ ಕಲರ್ ಬೇಡ ಅಂತ ಅಂದ್ರೆ ನೀವು ಅರ್ಶಿನ ಪುಡಿ ಕೂಡ ಹಾಕೊಳ್ಬಹುದು. ಹಾಗೇನೆ 1/4 ಚಮಚ ಆಗೋಷ್ಟು ನಾನಿಲ್ಲಿ ಸೋಡಾ ಪುಡಿ ಕೂಡ ಹಾಕೊಂಡಿದ್ದೀನಿ. 1/4 ಚಮಚನೂ ಅಲ್ಲ, ಒಂದ್ ಪಿಂಚ್ ಆಗೋಷ್ಟು ಸೋಡಾ ಪುಡಿನ ಹಾಕೊಂಡಿದ್ದೀನಿ. ಇವಾಗ ಬಿಸಿಯಾಗಿ ಕಾಯ್ದಿರೋ ಎಣ್ಣೆಗೆ ನಾನು ಈ ತರ ಬೂಂದಿ ಹಾಕ್ತಿವಲ್ವಾ, ಆ ತರ ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿ ಶೇಪ್ ಏನು ಇಂಪಾರ್ಟೆಂಟ್ ಇಲ್ಲ, ನೀವು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಹಾಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ನೀವು ಬಜ್ಜಿ ಎಲ್ಲ ಹಾಕ್ತೀರಾ ಅಲ್ವಾ, ಅದೇ ತರ ಕೂಡ ಹಾಕೋಬಹುದು. ಆದ್ರೆ ಆ ತರ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹೊತ್ತು ನಾವು ಅಂದ್ರೆ ಬೇಯಿಸ್ತಾನೆ ಇರ್ಬೇಕಾಗತ್ತೆ, ಡೀಪ್ ಫ್ರೈ ಮಾಡ್ತಾನೆ ಇರ್ಬೇಕಾಗತ್ತೆ. ಮತ್ತೆ ಒಳಗಡೆ ಎಲ್ಲ ಏನಾದ್ರೂ ನಿಮ್ಗೆ ನೀಟಾಗಿ ಬೆಂದಿಲ್ಲ ಅಂತ ಅಂದ್ರೆ ಆ ಹಸಿ ವಾಸನೆ ಹೊಡಿಯೋದಕ್ ಸ್ಟಾರ್ಟ್ ಆಗತ್ತೆ. ಬೂಂದಿ ಅನ್ನೋದು ಲಡ್ಡು ಅನ್ನೋದು ಚೆನ್ನಾಗ್ ಬರೋದಿಲ್ಲ, ಆ ಹಸಿ ವಾಸನೆ ಸ್ಮೆಲ್ ಬರೋದಕ್ ಸ್ಟಾರ್ಟ್ ಆಗತ್ತೆ. ಹಂಗಾಗಿ ಈ ತರ ಜಾಲ್ರಿನ ತಗೊಂಡು ಅದ್ರಲ್ಲಿ ಸ್ವಲ್ಪನೇ ಒಂದೊಂದೇ ಸೌಟ್ ಹಾಕೊಳ್ತಾ ಈ ತರ ಬೂಂದಿ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಲಡ್ಡು ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಈ ಮಿಸ್ಟೇಕ್ ನ ನೀವು ಮಾಡ್ತೀರಾ ಎಲ್ರು. ಏನಂದ್ರೆ ಎಣ್ಣೆ ಒಳಗಡೆ ಡೈರೆಕ್ಟ್ ಆಗಿ ಬಜ್ಜಿಗೆ ಹಾಕ್ತಿರಲ್ವಾ, ಆ ತರ ಹಾಕೊಳ್ಳೋದ್ರಿಂದ ಹೊರಗಡೆ ಎಲ್ಲ ನೀಟಾಗಿ ಬೆಂದಿರತ್ತೆ, ಒಳಗಡೆ ನೀಟಾಗಿ ಬೇಯಲ್ಲ. ಅದ್ರಿಂದ ಲಡ್ಡು ಏನಾಗುತ್ತೆ, ಹಸಿ ವಾಸನೆ ಬರತ್ತೆ. ಸೊ ಈ ತರ ಮಿಸ್ಟೇಕ್ ನ ಮಾಡೋದಕ್ ಹೋಗ್ಬೇಡಿ. ಈ ತರ ಜಾಲರಿನೇ ತಗೊಂಡು ಒಂದೊಂದೇ ಸಲ ಈ ತರನ ಹಾಕೊಳ್ಳಿ. ಮತ್ತೆ ಇದು ಜಾಸ್ತಿ ಹೊತ್ತು ನೀವು ಬೇಯಿಸೋದ್ ಬೇಡ, ಜಸ್ಟ್ ಒಂದು 5 to 10 seconds ಅಲ್ಲಿ ನಿಮ್ಗೆ ಇದು ನೀಟಾಗಿ ಕ್ರಿಸ್ಪ್ ಆಗತ್ತೆ. ಕ್ರಿಸ್ಪಿ ಆಗಿದ ತಕ್ಷಣ ಇದನ್ನ ತೆಗೆದ್ಬಿಡಿ. ತುಂಬಾ ಕ್ರಿಸ್ಪಿ ಆಗೋದ್ ಬೇಡ, ಜಸ್ಟ್ ಒಂದು 5 to 10 ಸೆಕೆಂಡ್ಗೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅದ್ ಬೆಂದಿದ್ಯಾ ಬೆಂದಿಲ್ವಾ ಅಂತ. ನಾನು ಇವಾಗ ಸೆಕೆಂಡ್ ರೌಂಡ್ ಹಾಕೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ಹಾಕೊಳ್ಬಹುದು ಒಂದೇ ಸಲ. ನಾನೊಂದ್ ಸ್ವಲ್ಪನೇ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಕೆಲವೊಂದ್ಸಲ ಜಾಸ್ತಿ ಹಾಕೋದ್ರಿಂದ ನೀಟಾಗಿ ಬೇಯೋದಿಲ್ಲ. ಹಂಗಾಗಿ ನಾನು ಒಂದ್ ಸ್ವಲ್ಪನೇ ಹಾಕೊಂಡು ಈ ತರ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇನೆ ಇದೇ ಮೆಥಡ್ ಅಲ್ಲೇ ಮಾಡ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಲಡ್ಡು ಅನ್ನೋದು ಬರತ್ತೆ. ಮತ್ತೆ ಲಡ್ಡು ಮಾಡ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರಿ ಅಂತ ಅಂದ್ರೆ ಪರ್ಫೆಕ್ಟ್ ಆಗಿ ಬರತ್ತೆ. ಏನಂತ ಹೇಳ್ತಾ ಹೋಗ್ತೀನಿ. ಇವಾಗ ಈ ತರ ಮಾಡಿಟ್ಕೊಂಡಿರೋ ಎಲ್ಲಾನು ಕೂಡ ನಾನು ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದನ್ನ ಒಂದ್ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ರುಬ್ಕೋತಾ ಇದ್ದೀನಿ. ರುಬ್ಬೋದು ಅಂತ ಅಂದ್ರೆ ಸುಮ್ನೆ ಹಂಗೆ ಜಾಸ್ತಿ ರುಬ್ಬೋದಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದ್ ಸ್ವಲ್ಪ ಪುಡಿ ಆಗ್ಬೇಕು, ಅಷ್ಟ್ ಮಾತ್ರನೇ ರುಬ್ಕೋಬೇಕು. ಎಷ್ಟು ಪುಡಿ ಆಗ್ಬೇಕಂತ ಕೂಡ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದನ್ನ ರುಬ್ಕೊಂಡ್ ಬಂದ್ಬಿಡ್ತೀನಿ.
ಇದಕ್ಕೆ ನೀರು ಏನು ಹಾಕೋಂಗಿಲ್ಲ, ಹಂಗೆ ಡ್ರೈ ಆಗಿನೇ ರುಬ್ಕೋಬೇಕು. ನೋಡಿ ಈ ತರ ಸಣ್ಣ ಸಣ್ಣದಾಗಿ ಪುಡಿ ಪುಡಿ ಆದ್ರೆ ಸಾಕಾಗತ್ತೆ. ತುಂಬಾ ಫೈನ್ ಆಗಿ ನುಣ್ಣಗೆ ರುಬ್ಬೋದಕ್ ಹೋಗ್ಬೇಡಿ, ಆಮೇಲೆ ಚೆನ್ನಾಗಾಗಲ್ಲ. ಇವಾಗ ನಾನು 1 ಕಪ್ ಕಡಲೆ ಹಿಟ್ಟು ಅಳತೆಗೆ ಮಾಡ್ತಾ ಇದ್ದೀನಿ. ನಾನಲ್ಲಿ 2 ಕಪ್ ಕಡಲೆ ಹಿಟ್ಟು ತಗೊಂಡಿದ್ರು 1 ಕಪ್ ಕಡಲೆ ಹಿಟ್ಟನ್ನ ನಾನು ಬೂಂದಿ ಲಡ್ಡುಗೆ ಹಾಕೊಂಡಿದ್ದೀನಿ, ಇನ್ನೊಂದು ಕಪ್ ಕಡಲೆ ಹಿಟ್ಟನ್ನ ನಾನು ಮೋತಿಚೂರ್ ಲಡ್ಡುಗೆ ಅಂತೇಳಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇವಾಗ 1 ಕಪ್ ಕಡಲೆ ಹಿಟ್ಟಿಗೆ ನಾನು 1 ಕಪ್ ಆಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಎಕ್ಸಾಂಪಲ್, ನೀವು ಎಷ್ಟು ಯಾವ ಗ್ಲಾಸ್ ಅಲ್ಲಿ ಅಥವಾ ಯಾವ ಬೌಲ್ ಅಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿರ್ತೀರಲ್ಲ, ಅದೇ ಕಪ್ ಅಲ್ಲಿ ಅಥವಾ ಅದೇ ಬೌಲ್ ಅಲ್ಲಿ ನೀವು ಸೇಮ್ ಅದೇ ಕ್ವಾಂಟಿಟಿನಲ್ಲಿ ಸಕ್ಕರೆನ ತಗೋಬೇಕಾಗತ್ತೆ. ಆಮೇಲೆ 1 ಕಪ್ ಸಕ್ಕರೆಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ. ಅರ್ಧ ಕಪ್ ನೀರ್ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಒಂದ್ ಸ್ವಲ್ಪ ಏಲಕ್ಕಿ ಕೂಡ ಹಾಕೊಂಡಿದ್ದೀನಿ. ಹಾಗೆ ಮತ್ತೆ ನಾನು ಇದಕ್ಕೆ ಒಂದ್ ಸ್ವಲ್ಪ ಆರೆಂಜ್ ಕಲರ್ ಫುಡ್ ಕಲರ್ ನ ಹಾಕೊಳ್ತಾ ಇದ್ದೀನಿ. ನಾನು ಅವಾಗ್ಲೇ ಯೆಲ್ಲೋ ಕಲರ್ ಹಾಕೊಂಡಿದ್ದೆ, ಯಾಕಂದ್ರೆ ಬೂಂದಿ ನನ್ಗೆ 2ಕ್ಕೂ ಆಗ್ಬೇಕಾಗಿದ್ರಿಂದ ಯೆಲ್ಲೋ ಕಲರ್ ನ ಹಾಕೊಂಡಿದ್ದೆ. ಹಾಗೇನೆ ಈ ತರ ಮೋತಿಚೂರ್ ಲಡ್ಡುಗೆ ನೀವು ಯೆಲ್ಲೋ ಕಲರ್ ಹಾಕ್ಬಿಟ್ಟು ಮತ್ತೆ ಆರೆಂಜ್ ಹಾಕೋದ್ರಿಂದ ಕಲರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ರೆಡ್ ಕಲರ್ ನ ಹಾಕೊಂಡಿದ್ದೀನಿ. ಇವಾಗ ರೆಡ್ ಅಥವಾ ಆರೆಂಜ್ ನಿಮ್ಗೆ ಯಾವ್ದಿದೆ ಅದನ್ನ ಹಾಕೊಳ್ಬಹುದು. ರೆಡ್ ಆದ್ರೂ ಹಾಕೊಳ್ಳಿ, ಇಲ್ಲಾಂದ್ರೆ ಆರೆಂಜ್ ಕಲರ್ ಆದ್ರೂ ಹಾಕೊಳ್ಬಹುದು. ಹಂಗೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಆಗ್ಬೇಕು. ಇನ್ನ ಒಂದ್ಸಲ ಹೇಳ್ತಾ ಇದ್ದೀನಿ, 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಮಾತ್ರ ನೀವು ನೀರನ್ನ ಹಾಕ್ಬೇಕು. ನೀವೇನಾದ್ರೂ ಜಾಸ್ತಿ ನೀರ್ ಹಾಕಿದ್ರಿ ಅಂತ ಅಂದ್ರೆ ನಿಮ್ಗೆ ಏನಾಗತ್ತೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ, ಲಡ್ಡು ಏನಕ್ ಬ್ರೇಕ್ ಆಗತ್ತೆ, ಲಡ್ಡು ಯಾಕೆ ತೆಳುವಾಗತ್ತೆ, ನಿಮ್ಗೆ ಏನಕ್ ಕಟ್ಟಕ್ ಆಗಲ್ಲ ಅಂತ ಅಂದ್ರೆ, ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ಸಕ್ಕರೆ ನೀರು ಎರಡನ್ನೂ ಒಂದೇ ಕ್ವಾಂಟಿಟಿನಲ್ಲಿ ತಗೊಂಡ್ಬಿಡ್ತೀರಾ, ಅದು ತಪ್ಪು. ಆತರ ಮಾಡೋದಕ್ ಹೋಗ್ಬೇಡಿ. ನೀವೇನಾದ್ರೂ 1 ಕಪ್ ಸಕ್ಕರೆ ತಗೊಂಡ್ರೆ ಅರ್ಧ ಕಪ್ ಮಾತ್ರನೇ ನೀವು ನೀರ್ ಹಾಕೋಬೇಕಾಗತ್ತೆ. ಬೇಕಾದ್ರೆ ಇನ್ನೂ ಒಂಚೂರು ಕಡಿಮೆನೆ ಹಾಕೊಳ್ಳಿ ನೀರು. ಅಕಸ್ಮಾತ್ 2 ಕಪ್ ನೀವೇನಾದ್ರೂ ಸಕ್ಕರೆ ತಗೊಂಡ್ರಿ ಅಂತ ಅಂದ್ರೆ 1 ಕಪ್ ಆಗೋಷ್ಟು ನೀರನ್ನ ಹಾಕೊಳ್ಳಿ. ಇದು ಪಾಕದ್ದು ಕರೆಕ್ಟ್ ಆಗಿ ನೀವು ಮೆಜರ್ಮೆಂಟ್ ಇಟ್ಕೊಂಡು ಪಾಕನ ಕರೆಕ್ಟ್ ಆಗಿ ತಗೊಂಡ್ರಿ ಅಂತ ಅಂದ್ರೆ ಮೋತಿಚೂರು ಲಡ್ಡು ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಬೂಂದಿ ಲಡ್ಡು ಆಗಿರ್ಬೋದು, ಎರಡು ಕೂಡ ನೀಟಾಗಿ ಬರುತ್ತೆ. ಬೂಂದಿ ಲಡ್ಡುಗೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಅಂದ್ರೆ, ಅದನ್ನ ಬೂಂದಿನ ಡೈರೆಕ್ಟ್ ಆಗಿ ನಾವು ಪಾಕಕ್ಕೆ ಹಾಕೋತೀವಿ, ಮತ್ತೆ ಅದನ್ನ ಕಟ್ಟಬೇಕಾದ್ರೆ ಚೆನ್ನಾಗಿ ಅದನ್ನ ನೀಟಾಗಿ ಕ್ಯೂಚ್ಬಿಟ್ಟು ಕೈಯಿಂದ ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಕಟ್ಕೋತೀವಿ. ಹಂಗಾಗಿ ಅದನ್ನ ಬೂಂದಿ ಲಡ್ಡು ಅಂತ ಕರಿತೀವಿ. ಮೋತಿಚೂರು ಲಡ್ಡಲ್ಲಿ ನಮ್ಗೆ ಸಣ್ಣ ಸಣ್ಣದಾಗಿ ಅದು ಬೂಂದಿ ಏನಿದೆ ಅದು ತುಂಬಾ ಸಣ್ಣ ಸಣ್ಣದಾಗಿರತ್ತೆ, ಯಾಕಂದ್ರೆ ನಾವು ಅದನ್ನ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿರ್ತೀವಿ. ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಯಾವ್ದಾದ್ರು ಮಿಲ್ಕ್ ತಗೊಂಬಂದಿರೋದು ಪ್ಯಾಕೆಟ್ ಇರತ್ತಲ್ಲ, ಅದರಲ್ಲಿ ಸಣ್ಣದಾಗಿ ಹೋಲ್ ಮಾಡ್ಬಿಟ್ಟು ಅದರಿಂದ ಕೂಡ ನೀವು ಎಣ್ಣೆಗೆ ಹಾಕೋಬಹುದು, ಅದು ಕೂಡ ಚೆನ್ನಾಗೇ ಬರುತ್ತೆ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಆಗಿದೆ. ಮತ್ತೆ ನಾನು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ 1-2 ಚಮಚ ಆಗೋಷ್ಟು ತುಪ್ಪ ಕೂಡ ಹಾಕೊಂಡಿದೀನಿ. ನೀವು ಯೋಚನೆ ಮಾಡ್ತಾ ಇರ್ಬೋದು ಏನು ಮೇಲ್ಗಡೆ ನೊರೆ ಬರ್ತಿದೆ ಅಂತ. ನಾನು ತುಪ್ಪ ಹಾಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ನಾನಿಲ್ಲಿ ತುಪ್ಪನ ಸೇರ್ಸ್ಕೊಂಡಿದ್ದೀನಿ. ನೀವು ಪಾಕ ಮಾಡ್ಕೋಬೇಕಾದ್ರೆ ಈ ತರ ತುಪ್ಪ ಹಾಕೋದ್ರಿಂದ ಲಡ್ಡು ಅನ್ನೋದು ತುಂಬಾ ಅಂದ್ರೆ ತುಂಬಾ ಫ್ಲೇವರ್ಫುಲ್ ಆಗಿರತ್ತೆ. ನಿಮ್ಗೆ ಸೇಮ್ ಟು ಸೇಮ್ ಬೇಕರಿನಲ್ಲಿ ಹೇಗಿರತ್ತಲ್ವಾ ಅದೇ ತರಾನೇ ಬರುತ್ತೆ. ಸೊ ಹಂಗಾಗಿ ನೀವು ತುಪ್ಪನ ಹಾಕೊಳ್ಳಿ, ಮಿಕ್ಸ್ ಮಾಡ್ದಿರಾನೆ ತುಪ್ಪನ ಹಾಕೋಬೇಕಾಗತ್ತೆ. ಇವಾಗ ಒಂದ್ ಸ್ವಲ್ಪ ದ್ರಾಕ್ಷಿ ಮತ್ತೆ ಒಂದ್ ಸ್ವಲ್ಪ ಆಲ್ಮಂಡ್ಸ್ ನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ, ಬಾದಾಮಿನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ. ಇವಾಗ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅವಾಗ್ಲೇನೆ ಅದನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ಈ ತರ ಇಷ್ಟು ಕಡಿಮೆಗೆ ನೀವು ಪುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಫೈನ್ ಆಗಿ ಮಾಡಕ್ ಹೋಗ್ಬಾರ್ದು, ತರಿ ತರಿಯಾಗಿರ್ಬೇಕು. ಈ ತರ ಪುಡಿ ಮಾಡಿ ಇಟ್ಕೊಂಡಿರೋ ಎಲ್ಲಾ ಬೂಂದಿನೂ ನಾನಿದು ಇವಾಗ ಪಾಕಕ್ಕೆ ಹಾಕೋತಾ ಇದ್ದೀನಿ. ಪಾಕಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನ ತಿರ್ಗಿಸ್ಕೊಳ್ಳಿ. ಇವಾಗ ಇಲ್ಲಿಂದ ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಇದನ್ನ ನೀಟಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ ನಂತರ ನೀವು ಒಂದು ಪ್ಲೇಟ್ ನ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇದನ್ನ ಬಿಟ್ಬಿಡಿ. ಹಾಗೇನೆ ಇಲ್ಲಿಂದ ನೀವು ಮಾಡ್ಬೇಕಾದ್ರೆ ಫುಲ್ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಯಾವ್ದೇ ಕಾರಣಕ್ಕೂ ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಮಾಡೋದಕ್ಕೆ ಹೋಗ್ಬಿಡಿ. ಬೇಗ ಅಂದ್ರೆ ಬೇಗ ಸೀದೋಗತ್ತೆ, ಯಾಕಂದ್ರೆ ಇದ್ರಲ್ಲಿ ಸಕ್ಕರೆ ಮಾತ್ರ ಇರೋದ್ರಿಂದ ಬೇಗ ಸೀದೋಗತ್ತೆ. ನೋಡಿ ಇವಾಗ ನಾನು ಒಂದ್ಸಲ ಪ್ಲೇಟ್ ನ ಮುಚ್ಚಿಬಿಟ್ಟು 1-2 ನಿಮಿಷ ಬಿಟ್ಟಿದೆ. ಮತ್ತೆ ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಪ್ಲೇಟ್ ನ ಮುಚ್ಚಿಬಿಟ್ಟು 1-2 ನಿಮಿಷ ಬಿಡ್ತಾ ಇದ್ದೀನಿ. ಇದೇ ತರ ನೀವು 1-2 ರಿಂದ 3 ಸಲ ಮಾಡ್ಕೋಬೇಕಾಗತ್ತೆ.